ಮೈನಾಕ ಪರ್ವತದ ಆತಿಥ್ಯವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದ ವೀರ ಹನುಮ ಮತ್ತೆ ತನ್ನ ಸಮುದ್ರಯಾನ ಮುಂದುವರಿಸಿದ. ಸಮುದ್ರದ ಅಲೆಗಳ ಮೇಲೆ ವಾಯುವೇಗದಲ್ಲಿ ಚಲಿಸುತ್ತಿದ್ದ ವಾನರ ಶ್ರೇಷ್ಠನ ಜಲಧಿಯ ಪಯಣ ಕ್ಷಣ ಕ್ಷಣಕ್ಕೂ ರೋಚಕವಾಗತೊಡಗಿತು. ಹನುಮಂತ ಕೆಲವು ಮೈಲು ದೂರ ಸಾಗಿರಲಿಲ್ಲ. ಅವನಿಗೆ ಮತ್ತೊಂದು ಸವಾಲು ಎದುರಾಯಿತು. ಸಮುದ್ರದ ಮಧ್ಯದಲ್ಲಿ ರಾಮದೂತನ ದಾರಿಗೆ ಅಡ್ಡಲಾಗಿ ನಿಂತಳು ನಾಗಮಾತೆ ಸುರಸ. ಯಾರು ನೀನು? ನಾನು ಸುರಸ, ನಾಗಕನ್ಯೆ. ಓ ವಾನರನೇ, ನೀನೀಗ ನನ್ನ ಆಹಾರ. ನನ್ನ ಬಾಯಿಯೊಳಗೆ ಪ್ರವೇಶಿಸದೆ ಮುಂದೆ ಹೋಗಲಾರೆ. ಓ ನಾಗಮಾತೆ, ನಾನೀಗ ರಾಮದೂತನಾಗಿ ಸೀತೆಯನ್ನು ಹುಡುಕಲು ಹೊರಟಿದ್ದೇನೆ. ಆ ಕಾರ್ಯ ಮುಗಿದ ಮೇಲೆ ಮರಳಿ ಬಂದು ನಿನ್ನ ಬಾಯಿಗೆ ಪ್ರವೇಶಿಸುವೆ. ಈಗ ನನಗೆ ದಾರಿ ಬಿಡು. ಸಾಧ್ಯವಿಲ್ಲ. ನನ್ನ ಬಾಯಿ ಪ್ರವೇಶಿಸದೆ ಇಲ್ಲಿಂದ ಒಂದು ಜೀವಿಯೂ ಮುಂದೆ ಹೋಗಲಾರದು. ಇದು ದೇವತೆಗಳು ನನಗಿತ್ತ ವರ. ಆ ಕ್ಷಣ ಹನುಮಂತ ತನ್ನ ತೋಳ್ಬಲದ ಜೊತೆಗೆ ಬುದ್ಧಿಬಲವನ್ನು ಬಳಸಿದ. ಸುರಸಾಳ ಬಾಯಿ ದೊಡ್ಡದಾದಂತೆ ತನ್ನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸಿ ಅವಳ ಬಾಯಿಯನ್ನು ಹೊಕ್ಕು ಕ್ಷಣ ಮಾತ್ರದಲ್ಲಿ ಹೊರಬಂದ. ಓ ನಾಗಮಾತೆ, ನಿನ್ನ ಬಾಯಿಗೆ ಪ್ರವೇಶಿಸಿ ಬಂದಿದ್ದೇನೆ. ನನಗೀಗ ದಾರಿ ಬಿಡು. ಓ ರಾಮದೂತ, ನೀನು ಬಲದಲ್ಲಿ ಮಾತ್ರವಲ್ಲ, ಬುದ್ಧಿಯಲ್ಲೂ ಶ್ರೇಷ್ಠನು. ನಿನ್ನ ಕಾರ್ಯ ಯಶಸ್ವಿಯಾಗಲಿ. ಹೀಗೆ ಸುರಸಾಳ ಸವಾಲು ಗೆದ್ದು ಅವಳ ಆಶೀರ್ವಾದ ಪಡೆದು ಲಂಕೆಯತ್ತ ಹಾರಿದ ಹನುಮನ ಆಕಾಶಯಾನ ಇನ್ನೂ ಮುಗಿದಿರಲಿಲ್ಲ. ಆಗಲೇ ಅವನಿಗೆ ಮತ್ತೊಂದು ಭಯಂಕರ ಅಪಾಯ ಎದುರಾಯಿತು. ಸಮುದ್ರದ ಮೇಲೆ ಹಾರಿ ಹೋಗುವ ಜೀವಿಗಳ ನೆರಳನ್ನೇ ಹಿಡಿದೆಳೆದು ಅವುಗಳನ್ನು ಭಕ್ಷಿಸುತ್ತಿದ್ದ ಸಿಂಹಿಕ ಈಗ ಹನುಮನನ್ನು ತನ್ನ ಮಾಯಾಶಕ್ತಿಯಿಂದ ಕೆಳಗೆಳೆದು ಒಮ್ಮೆಲೆ ಅವನನ್ನು ನುಂಗಿಬಿಟ್ಟಳು. ಆದರೆ ವೀರ ವಿಕ್ರಮ ಬಜರಂಗಿ ಎದೆಗುಂದಲಿಲ್ಲ. ತಡಮಾಡದೆ ಸಿಂಹಿಕಾಳ ಹೊಟ್ಟೆಯನ್ನೇ ಸೀಳಿ ಹೊರಬಂದ. ಮತ್ತೆ ಆಕಾಶಕ್ಕೇರಿ ತನ್ನ ಪಯಣ ಮುಂದುವರಿಸಿದ. ಇದೀಗ ಅವನ ಕಣ್ಣು ಮುಂದೆ ಸ್ವರ್ಣ ನಗರಿ ಲಂಕಾ ಕಂಗೊಳಿಸುತ್ತಿತ್ತು. ಸಮುದ್ರದ ಮಧ್ಯದಲ್ಲಿ ಚಿನ್ನದಂತೆ ಹೊಳೆಯುತ್ತಿದ್ದ ಆ ನಗರಿ ರಾವಣನ ಸಾಮ್ರಾಜ್ಯದ ವೈಭವಕ್ಕೆ ಸಾಕ್ಷಿಯಾಗಿತ್ತು. ದೂರದಿಂದಲೇ ಹನುಮಂತನನ್ನು ಗಮನಿಸುತ್ತಿದ್ದ ಲಂಕಿಣಿ ದ್ವಾರದಲ್ಲೇ ಅವನಿಗೆ ಎದುರಾದಳು. ನೀನ್ಯಾರೋ? ಲಂಕೆಗೆ ಪ್ರವೇಶವಿಲ್ಲ. ನಾನು ಹನುಮ, ಸೀತೆ ಹುಡುಕಿ ಬಂದೆ. ಪಕ್ಕಕ್ಕೆ ಸರಿ. ನಿನ್ನ ಕಥೆ ಮುಗಿಸುವೆ. ನನ್ನ ಎದುರಿಸು. ಸಿದ್ಧನಾಗು. ರಾಮದೂತನ ಪರಾಕ್ರಮದ ಮುನ್ನೆ ಲಂಕಿಣಿ ಸೋತು ನೆಲಕ್ಕುರುಳಿದರು. ಬಳಿಕ ಹನುಮಂತ ಗುಪ್ತವಾಗಿ ಲಂಕೆಯನ್ನು ಪ್ರವೇಶಿಸಿದ. ಇದು ರಾಮದೂತನ ಸೀತಾನ್ವೇಷಣೆಗೆ ಮುನ್ನುಡಿ ಬರೆಯಿತು. ಲಂಕೆಯ ವಿನಾಶಕ್ಕೆ ನಾಂದಿ ಹಾಡಿತು.